ಬಜೆಟ್ ಮತ್ತು ಆರ್ಥಿಕ ಸ್ಥಿತಿಗತಿ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಟೀಕೆ ಮಾಡಿದ್ದಾರೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ 17ನೇ ಬಜೆಟ್ ಅನ್ನು ತೀವ್ರವಾಗಿ ಟೀಕಿಸಿದರು. ಈ ಬಜೆಟ್ ಮುಂದಿನ ದಿನಗಳಲ್ಲಿ ಜನರ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರಲಿದೆ. ರಾಜ್ಯದ ಸಾಲದ ಪ್ರಮಾಣ ಜಿಡಿಪಿ ಶೇಕಡ 25 ಮೀರಿದೆ ಎಂದು ರಿಸರ್ವ್ ಬ್ಯಾಂಕ್ ವರದಿ ನೀಡಿದೆ. ಆರ್ಥಿಕ ತಜ್ಞರು ಇದರ ಎಫೆಕ್ಟ್ ಮುಂದೆ ಪ್ರಾರಂಭವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಎಂದರು. ಕಳೆದ ಬಜೆಟ್ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚಕ್ಕಾಗಿ 73,000 ಕೋಟಿ ರು ಮೀಸಲಿಟ್ಟಿದ್ದರೂ ಅದರಲ್ಲಿ ಶೇಕಡ 50ರಷ್ಟು ಹಣ ಕೂಡ ಖರ್ಚಾಗಿಲ್ಲ. ಈ ಬಾರಿ 78,000 ಕೋಟಿ ರು ಇಟ್ಟಿದ್ದಾರೆ. ಆದರೆ ಈ ಹಣ ಎಲ್ಲಿಂದ ತರುತ್ತಾರೆ? ಕೇಂದ್ರವನ್ನು ಟೀಕಿಸುವುದೇ ಇವರ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವರು, ಮಂಡ್ಯದಲ್ಲಿ ಎಐ ಕೇಂದ್ರ, ಕೃತಕ ಬುದ್ಧಿಮತ್ತೆ ಕೇಂದ್ರ ಸ್ಥಾಪಿಸಲು ನಾವು ತೀರ್ಮಾನಿಸಿದ್ದೇವೆ. ಇದಕ್ಕಾಗಿ ಕೆಐಎಡಿಬಿ ಸೂಕ್ತ ಭೂಮಿ ಮತ್ತು ಸೌಕರ್ಯ ಒದಗಿಸಲಿ. ಕೇಂದ್ರದ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ ಎಂದರು. ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಿದೆ. ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂತಹ ಹೊರೆಗೊರಲು ನಾವು ಸಿದ್ಧರಾಗಬೇಕಿದೆ. ಆ ಕಾರಣಕ್ಕಾಗಿಯೇ ಬೆಲೆ ಏರಿಕೆಯಾಗಿದೆ ಎಂದು ಸಮರ್ಥಿಸಿಕೊಂಡರು. ಶಾಸಕ ಕದಲೂರು ಉದಯ್ ಅವರ ಬಗ್ಗೆ ನನ್ನ ಚರ್ಚೆ ಅನಗತ್ಯ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡುತ್ತೀರಿ? ನಾನು ಈ ಹಿಂದೆ ಶ್ರೀಲಂಕಾದಲ್ಲಿ ಹೋಗಿ ಕುಳಿತಿದ್ದೆ. ಅಂತಹ ಚರ್ಚೆಗಳು ಈಗ ಬೇಡ ಎಂದು ಪ್ರಶ್ನೆಯನ್ನು ತಳ್ಳಿಹಾಕಿದರು. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ತಡೆಯಲು ನಾನಾರು? ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಿ. ಅವರೇ ಮೊದಲು ಬಿಟ್ಟುಕೊಡಬೇಕಲ್ಲವೇ ಎಂದು ವ್ಯಂಗ್ಯವಾಡಿದರು. ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು? ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದಾರೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ. GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವರ ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ. ಮಾಹಿತಿ ಇರತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ? ಈ ವರ್ಷ ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ. ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಎತ್ತಿನಹೊಳೆ ನೀರಾವರಿ ಯೋಜನೆ. ಎತ್ತಿನಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ GO ಎಲ್ಲ ಇಶ್ಯೂ ಆಗೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ.
ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವಯಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ ಈ ಜೂನು ಕೊಡ್ತೀವಿ ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ. ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಹಲವಾರು ನೀರಾವರಿ ಯೋಜನೆಗಳ ವಿಷಯದಲ್ಲಿ ದುಡ್ಡೇ ಇಟ್ಟಿಲ್ಲ, ದುಡ್ಡು ನೀಡಿದ್ರೆ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದು ಎಷ್ಟು ದಿವಸ ಆ ಘೋಷಣೆ ಇರಲಿಕ್ಕೆ ಸಾಧ್ಯ? ಭರಪೂರ ಘೋಷಣೆ ಇದೆ, ಅದರಲ್ಲೇನು ಸಂಶಯ ಏನೂ ಇಲ್ಲ. ಆದರೆ ಇವರು ಬಜೆಟ್ನ 3.5 ಗಂಟೆ ಓದ್ತಕ್ಕಂಥ ಖುಷಿಲೂ ಓದಲಿಲ್ಲ. ಅಲ್ಲಿ ಅವ್ರ ಪಾಪ ಒಂದೊಂದು ಪದ ಬಳಕೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಒಂದು ಶ್ರಮ ತಾವು ಬಹುಶಃ ನೋಡಿರ್ಬೋದು ಟಿ ವಿಗಳಲ್ಲಿ ಎಷ್ಟೆಷ್ಟು. ಪಾಪ ಅವರು ಕನ್ನಡದಲ್ಲಿ ಇದನ್ನು ಪಾಠ ಮಾಡೋರವರು ಭಾಳ ಜನ MLAಗಳಿಗೆ. ಅದೆಂಥದ್ದು ನಿಮ್ಮ ಸಂಧಿಗಳ ವಿಷಯದಲ್ಲೆಲ್ಲ ಅವ್ರು ಟೀಕೆ ಯಾವುದಕ್ಕೆ ಮಾಡಿದ್ದಾರೆ? ಡೆವಲಪ್ಮೆಂಟಿಗೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾವು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿ ಇದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ಚರ್ಚೆ ಆಗಬೇಡ.